ಪ್ರಾರ್ಥನಾ ಗೀತೆಯನ್ನು ಗುರುಮಾತೆಯಾಗಿರುವಂತ ಶ್ರೀಮತಿ BS ಪಾಟೀಲ್ ಮೇಡಮ್ ಅವರು ಅವರಿವರನ್ನದೇ ವೇದಿಕೆಯ ಮೇಲೆ ತಂದ ಎಲ್ಲ ಅತಿಥಿ ಮೌಲ್ಯರು ಹಾಗೂ ಪುನರ್ಜನ್ಮನ ಆಚರಿಸಿಕೊಳ್ಳುವಂತಹ ಅಮ್ಮವರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಾಯಿ ಸಮಿತಿಯ ಸಂಚಾಲಕರಾಗಿ ಮತ್ತು ಜಿಲ್ಲಾ ಕೋಆರ್ಡಿನೇಟರ್ ಆಗಿ 25 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ನಾವು ಯಾವತ್ತೇ ಮುಂದಾದರೂ ಅಕ್ಕೋ ನಮ್ಮ ಹಿಂದೆ ಇರ್ತಾರೆ. ಈ ಸಮಿತಿಯ ಕೇಂದ್ರ ಬಿಂದು ಅವರು ಅವ್ರ ಬಗ್ಗೆ ಎಷ್ಟು ಮಾತು ಹೇಳಿದ್ರು ಕಮ್ಮಿನೇ. ಅವರಿಗೆ 6 ತಿಂಗಳಾಗಿ ಇದನ್ನು ಗೆದ್ದು ಬಂದಾರಂದ್ರೆ ಅವರಿಗೆ ಒಂದು ಜೋರಾದ ಸರ್ಕಾರ ಇಂಥ ರೋಗ ಆಗಿದ್ರೆ ಎಷ್ಟೋ ಜನ ಎದೆ ಹೊಡ್ಕೊಳ್ಳೋರೆ ರೋಗಕ್ಕಿಂತ ಎದೆ ಹೊಡ್ಕೊಂಡು ಹೋದವರೇ ಹಚ್ಚಿದಾರೆ. ಅದಕ್ಕೆ ಅವರು ಪುನರ್ಜನ್ಮ ಅದಕ್ಕೆ ಸ್ವಾಮಿನೇ ಕಾರಣ. ಅವ್ರ ಸೇವೆ ಭಾಳ ನಿಸ್ವಾರ್ಥ ಸೇವೆ. ಆ ನಿಸ್ವಾರ್ಥ ಸೇವೆಗೆ ಇದು ಅವರು ಆಶೀರ್ವಾದ ಮಾಡ್ಯಾರ. ಅವ್ರು ಇನ್ನೂ ಹಿಂಗೆ ಗಟ್ಟಿಯಾಗಿರ್ಬೇಕು, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ಬೇಕು. ಈ ಸಮಿತಿ ಆಗಬೇಕಾದ್ರೆ ಸರ್ ಅಕ್ಕೋರೇ ಕಾರಣ. ನಾವೆಲ್ಲ ಮನೆ ಬಿಟ್ಟು ಹೊರಗೆ ಬರಲಾರ್ದು ನಮ್ಮನ್ನೆಲ್ಲ ಹೊರಗೆ ತಂದು ಈ ಸೇವೆ ಮಾಡಬೇಕು. ಆಧ್ಯಾತ್ಮಿಕದನ್ನು ಎಲ್ಲ ಅಕ್ಕೋರಿಂದಲೇ ನಾವು ಕಲ್ತೀವಿ. ಇನ್ನೂ ನಮಗೆ ಹೇಳ್ಕೊತೀವಿ. ಅವರು ನಮಗೆ ಬರೀ ಮಾರ್ಗದರ್ಶನ ಮಾಡಿ, ಆದರೆ ಅವರಿಗೆ ನಾವು ಲಜ್ಜೆ ಮಾಡಬಾರ್ದು. ನಾವೆಲ್ಲರೂ ಕೂಡಿ ಇದನ್ನು ಜವಾಬ್ದಾರಿಯುತಿಯಿಂದ ತಗೊಂಡು ನಾವು ಮಾಡಬೇಕು. ಮತ್ತು ಶ್ರೀದೇವಿ ಅಕ್ಕನವರಿಗೂ ಪಾಟೀಲ್ ಗುರುಗಳಿಗೂ ಮತ್ತು ಉಳಿದಂಥ ಎಲ್ಲ ಸಹೋದರಿಯರಿಗೂ ನಮ್ಮ ಆಸೆ ಆದಂಥ ಗಂಗಾವತಿಯವರಿಗೂ ಎಲ್ಲ ಸಾಯಿ ಸಹೋದರಿಯರಿಗೂ ಮತ್ತು ಕರುಳಿ ಸಹೋದರಿಯರಿಗೂ ನನ್ನ ಶರಣಾರ್ಥಿಗಳು. ಮತ್ತೆ ಬಗ್ಗೆ ಹೇಳಬೇಕು, ಗಂಗೆ ಅಷ್ಟೇ ಪವಿತ್ರಳು. ಗಂಗೆ ಹೆಸರು ಏನದ ಗಂಗಾ ಮಾತೆ. ಗಂಗೆ ಅಷ್ಟೇ ಪವಿತ್ರಳು. ಅವ್ರು ಇಷ್ಟು ಜನ ನಾವೆಲ್ಲ ಕೂಡ್ಲಿಕ್ಕೆ ಯಾರು ಕಾರಣ? ಗಂಗಾ ಮಾತೆ. ಆ ಗಂಗಾ ಮಾತೆನೇ ಇರಲಿಲ್ಲ ಅಂದ್ರೆ ನಾವು ಸಾಯಿ ಮಂದಿರನು ನಾವು ನಡೆಸ್ತಿದ್ದೇವೋ ಇಲ್ಲೋ ಗೊತ್ತಿಲ್ಲ, ನಾವು ಕದಳಿ ವೇದಿಕೆ ನಡೆಸ್ತಿದ್ದೇವೋ ಇಲ್ಲೋ ಗೊತ್ತಿಲ್ಲ. ಹಲವಾರು ಕಾರ್ಯಕ್ರಮಗಳು ಯಾರಿಂದ ನಡೀತಾವ? ಗಂಗಾ ಮಾತೆ ಭಾಳ ಜನ ಹೋದವ್ರದಲ್ಲ. ಇರುವುದೆಷ್ಟು 4 ಕಡೆ ನಾವು ಬಾರನೇ ಎದೆ ಹೊಡ್ಕೋತೀವಿ. ಆದ್ರೆ ನಮ್ಮ ತಾಯಿಯಿಂದ ನಾವು ಏನು ಕಲಿಬೇಕು? ಧೈರ್ಯ ತಂದ್ಕೋಬೇಕು. ನಮ್ಮೆಲ್ಲರಲ್ಲಿ ನಾವು ಈ ವೇದಿಕೆ ಮೇಲೆ ಇವತ್ತು ನಿಂತು ಮಾತಾಡ್ತೇವಂದ್ರೆ ನಾವು ಶಿಕ್ಷಕಿಯರಾಗಿದ್ದೆವು, ಎಲ್ಲರೂ ಇದ್ದಿದ್ದೆವು. ಎಷ್ಟೋ ಜನ ಶಿಕ್ಷಕಿಯರಾದ ನಮ್ಮ ಸಹೋದರಿಯರು. ಆದ್ರೂ ಮಾತಾಡ್ಬೇಕಾದ್ರೆ ಹೆದರ್ತೇವು. ನಾವು ಮಾತಾಡೋದು ಕಲಿಸಿಕೊಟ್ಟಂತ ಮನೆ ಮೊದಲು ಪಾಠಶಾಲೆ, ತಾಯಿ ಮೊದಲು ಗುರು ಎಂಬಂತೆ ಆ ತಾಯಿ ನಮ್ಗೆ ಕಲಿಸೋ ಇಲ್ಲ ಗೊತ್ತಿಲ್ಲ. ಈ ತಾಯಿಯಿಂದ ಎಲ್ಲರೂ ಮಾತಾಡೋದು ಕಲಿತೀವಿ. ಪುನರ್ಜನ್ಮ ಪಡೆದು ಬಂದು ನಮ್ಮ ಮುಂದೆ ಮತ್ತೆ ನಮ್ಮ ಮಾತೆಯಾಗಿ ನಿಂತಾಳಂದ್ರೆ ನಾವೆಲ್ಲರೂ ಸಾಯಿ ಬಳಗದವರು, ಕದಳಿ ಬಳಗದವರು, 100 ಎಲ್ಲ ಸಹೋದರಿಯರು ನಾವು ಮಾತ್ರ ನಮ್ಮ ತಾಯಿ ಮುಖ ನೋಡಿ ಹರ್ಷಿತರಾಗೋಣ. ಪ್ರತಿದಿನ ನಾವು ಭಜಿಸುವಂತಹ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾಜಿಯವರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕದಳಿ ವೇದಿಕೆ ಮತ್ತು ನಮ್ಮ ಸತ್ಯಸಾಯಿ ಸಮಿತಿಯ ಸೋದರ ಮತ್ತು ಸೋದರಿಯರು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಪುನರ್ಜನ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರಾದಂಥ ಡಾಕ್ಟರ್
ಬಸವಾನಂದ ಸ್ವಾಮಿಗಳ ಪಾದ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಮಿತಿಯ ಸಂಚಾಲಕರಾದ ಚೆನ್ನಯ್ಯ ಬಾಬಿ ಮತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಂಥ ಮುಖ್ಯ ಅತಿಥಿಗಳಾಗಿ ಬಂದಂಥ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಬಿ ಎಸ್ ಪಾಟೀಲ್ ಸರ್ ಅವರಿಗೆ ಮತ್ತು ನಮ್ಮ ಸೋದರರಾದಂತಹ ಆರ್ಟಿ ಗುರು ಸರ್ ಅವರು ನನಗೆ ಬಹಳ ಖುಷಿ ಅನಿಸ್ತು. ಭಾಳ ದಿನ ಅವ್ರನ್ನ ಭೇಟಿಯಾಗಿ ಅವರು ತಮ್ಮ ಸೇವೆಗಳು ಕೈಯಿಂದ ಇರ್ತಾರೆ, ನಾವು ನಮ್ಮ ಸೇವೆಗಳು ಕೈಯಿಂದ ಇರ್ತೇವೆ. ಅವರು ನಾವು ಕೂಡಿ ಕನಿಷ್ಠ 10ರಿಂದ 12 ವರ್ಷ ಇಲ್ಲಿ MPS ಸೇವೆ ಸಲ್ಲಿಸಿದ್ದೇವೆ. ಆದರ್ಶ ಶಿಕ್ಷಕರಾಗಿ ಸೋದರರಾಗಿ ಇವತ್ತಿನ ದಿನ ಬಂದಿದ್ದು ನನಗೆ ಬಹಳ ಖುಷಿ ಅನಿಸಿದೆ. ಆಮೇಲೆ ಇವತ್ತಿನ ದಿನ ನಮ್ಮ ಚಟ್ರಿಕಿ ಒಟ್ಟು ಕರೆ ನಾವು ಕಲಿಬೇಕು ಅಂದ್ರೆ ನಾವು ಹೆಂಗೆ ಕಲಿಬೇಕಪ್ಪ ಎಲ್ಲರಿಗೆ. ನಂದು ಏನೋ ಮತ್ತೊಂದು ಯಾವ್ದಾರ ಕಾರ್ಯಕ್ರಮ ಆಗಿತ್ತು ಅಂದ್ರೆ ನಾನು ಎಲ್ಲರಿಗೂ ಫೋನ್ ಹಚ್ಚಿ ಸ್ವತಃ ಎಲ್ಲರಿಗೂ ಫೋನ್ ಹಚ್ಚಿ ಕಲಿತಿದ್ದೆ. ಆದ್ರೆ ಇದನ್ನು ಕಲಿಬೇಕಂದ್ರೆ ಅವರೆಲ್ಲರಿಗೂ ಮಾಡ್ತಿರ್ತಾರ, ಅವ್ರಿಗೆ ಕಲಿಯೋದು ಇವ್ರಿಗೆ ಕಲಿಯೋದು ನಾನು ಕಲಿಯೋದು ಅಂದ್ರೆ ಅವ್ರು ಜನ ಮುಸ್ಕೂರು ಅನ್ನಿಸ್ತವ ತಿಳ್ಕೊಂಡು ನಾನು ಭಾಳ ಜನ ಯಾರಿಗೂ ಹಚ್ಚಿಲ್ಲ ಅಂದ್ರೂ ಏನೋ ಆತ್ಮೀಯತೆಯಿಂದ 2-3 ಮಂದಿಗೆ ಹಚ್ಚಿದ್ರು ನಾನು ಬರೋ ಮೇಲೆ ಬಯಸೋದು. ಅದಕ್ಕೆ ಇವತ್ತಿನ ಬರೋಂಥ ಚಟ್ರಿಕಿ ಸರ್ ಕೂಡ ನನಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಯವರೆಗೆ ಉಪನ್ಯಾಸವನ್ನು ಕೊಟ್ಟು ತಮ್ಮ ಎಲ್ಲ ಒಂದು ವೈದ್ಯಕೀಯವಾಗಿ ನಮ್ಮಲ್ಲಿ ಏನೇನು ಅದಾವ ಅನ್ನುವಂಥದ್ದನ್ನ ಮತ್ತು ಮುಂದಿನ ಅನುಕೂಲತೆಗಳನ್ನ ಮತ್ತು ಈಗ ನಮ್ಗೆ ಆಗುವಂಥ ತೊಂದರೆಗಳನ್ನ ಹ್ಯಾಂಗೆ ನಿವಾರಿಸ್ಕೋಬೇಕು ಅನ್ನುವಂಥದ್ದನ್ನ ನಮಗೆ ಇಲ್ಲಿಯವರೆಗೆ ಮನದಂತೆ ಆಗುವಂತ ಹೇಳಿದಂಥ ಡಾಕ್ಟರ್ ಸ್ನೇಹಾ ದೇಸಾಯಿ ಅವರೇ, ಇನ್ನು ಕಲಿಯರಿಗೆ ಮತ್ತು ನಮ್ಮ ಸಮಿತಿಯ ಎಲ್ಲ ಸದ್ಭಕ್ತರೇ ಸೋದರಿಯರೇ, ಇವತ್ತಿನ ದಿನ ಪುನರ್ಜನ್ಮ ಕಾರ್ಯಕ್ರಮ ಅಂತ ಇಟ್ಕೊಂಡಿದೆ. ಆದ್ರೆ ನಾನು ಏನು ಹೇಳಬೇಕು ಅನ್ನೋದನ್ನ ತಿಳಿಯುವಂತ, ಯಾಕಂದ್ರೆ ನಾವು ಅಂದಾಗ 6 ತಿಂಗಳ 7 ತಿಂಗಳೊಳಗೆ ಏನಾಯ್ತು ಅಂತಂದ್ರೆ ನಾನು ಹೇಳಕ್ಕೆ ಸಹಿತ ನನಗೆ ಬಾಯಿಗೆ ನಾ ಹ್ಯಾಂಗೆ ಕಳೆದ್ನಿ ಮತ್ತು ನನಗೆ ಎಷ್ಟೆಷ್ಟು ಕಷ್ಟಗಳು ಬಂದು ಮತ್ತು ಎಲ್ಲರಿಗೂ ಏನಪ್ಪ ಅಂತಂದ್ರೆ ಸ್ವಾಮಿ ಅದಾರ ಇದು ಒಂದು ಮಂತ್ರ ಬಿಟ್ಟು ನಾವು ಉಳಿದು ಯಾವ ಮಂತ್ರನೂ ತಿಳಿಸ್ತೀವಿ. ಸ್ವಾಮಿ ಅದಾನ ತಂದೆ ಅಂತೇಳಿ ನೀವು ಬುದ್ಧಿ ಹೇಳ್ತೀರ, ನಾವು ಉಳಿಸಲ್ಲ. ಇಲ್ಲಿವರೆಗೂ ನೀವೆಲ್ಲ ಮಾಡಿದ್ರೆ ನನಗೆ ರಗಡ ಹೂವು ಹಾಕ್ಸಿದ್ರಿ, ಕೇಕ್ ತಂದ್ರಿ, ಹಾರ ಹಾಕಿದ್ರಿ, ಶಾಲು ಹೊಡ್ಸಿದ್ರಿ, ಸೀರೆ ಹೊಡ್ಸಿದ್ರಿ, ಎಲ್ಲ ಥರದ ಸಂಭ್ರಮ ಪಟ್ಟಿದ್ರಿ. ನಾನು ಸಂಭ್ರಮ ಪಟ್ಕೊಂಡಿದ್ದೆ, ಸಂತೋಷ ಪಟ್ಟಿದ್ದೆ. ಆದರೂ ಪುನರ್ಜನ್ಮ ಕಾರ್ಯಕ್ರಮ ಅನ್ನುವಂಥ ಮೂಲ್ಯೊಳಗೂ ಕೊರತೆ ಆಗಿತ್ತು. ಯಾಕೆ ಕೊರತೆ ಆಗಿತ್ತು ಅಂದ್ರೆ ನನ್ನ ಅನುಭವವನ್ನು ಒಬ್ಬರು ಇಬ್ಬರು ಕಿವಿಗೆ ಬೀಳಬಾರ್ದು, ಎಲ್ಲರ ಕಿವಿಗೂ ಬೀಳಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈ ರೋಗದಿಂದ ನಾವು ಹ್ಯಾಂಗೆ ಪಾರಾಗಬೇಕು, ಹ್ಯಾಂಗೆ ಎದುರಿಸಬೇಕು ಡಾಕ್ಟರ್ ಸಲಹೆ ಕೊಡ್ತಾರೆ. ಅದು ನನ್ನ ಅನುಭವದಿಂದ ನಾವು ಹ್ಯಾಂಗೆ ಪಾರಾಗಬೇಕು ಈ ರೋಗದಿಂದ ಅನ್ನುವಂಥದ್ದನ್ನ ನಾ ಎಲ್ಲರ ಮುಂದೆ ಹೇಳಬೇಕು. ನನಗೆ ಆದ ಅನುಭವನ ಹೇಳಬೇಕು. ಯಾಕಂದ್ರೆ ಬೆಂಗಳೂರು, ಶಿವಮೊಗ್ಗ ಮತ್ತು ಮಂಗಳೂರಿನಿಂದ ಎಲ್ಲ ಸಾಯಿ ಸಮಿತಿ ಲೀಡರ್ಸ್ ಒಳಗೆ ಒಟ್ಟು ನನ್ನ ಅನುಭವನೇ ಕೇಳ್ಕೊಂಡು ಅಷ್ಟೇ ಅಲ್ಲ, ಅದರ ಬರುವುದು ಅಂತ ಹೇಳಿದಾಗ ಅದನ್ನ ಬರೆದು ಇಟ್ಟೀನಿ. ಸ್ವಾಮಿಯ ಜೊತೆ ಇವರೊಂದು ಕತೆ, ಅದ್ರ ಡೈಲಾಗು ಈಗಾಗಲೇ ಆ ಪುಸ್ತಕದ ಹೆಸರು ಕೂಡ ಆ ಅನುಭವಗಳನ್ನು ನಾನು ಬರ್ತೀನಿ. ಆ ಅನುಭವಗಳು 100 ಆಯಿತು, 100 ಆದು ಅಂದ್ರೆ ಆ ಅನುಭವದಿಂದ ನಾನು ಹೊರಗೆ ಬರ್ತೀನಿ. ಅದನ್ನ ಏನು ಮಾಡ್ತೀನಿ ಅಂದ್ರೆ ಯಾರಿಗೆ ಕರೆಸಿ ಒಂದು ಪುಸ್ತಕವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಒಂದು ಸ್ವಲ್ಪ ಹೇಳ್ತೀನಿ. ಟೈಮ್ ಭಾಳ ಇದೆ, ಎಲ್ಲರೂ ಮಾತಾಡ್ಸಕ್ಕೆ ಬಂದವರೇ ಇದ್ರಿ, ನಾನು ಅನುಭವ ಕೇಳಿದವರೇ ಇದ್ರಿ. ಯಾಕಂದ್ರೆ ನನಗೆ ಅವತ್ತು ನ್ಯಾಷನಲ್ ಸ್ಪೀಚ್ ಇತ್ತು, ನನಗೆ ಗುರುಪಡಿತು ಏನೋ ದೊಡ್ಡ ಅವಕಾಶ ಕೊಟ್ಟಿದ್ರು ಸ್ವಾಮಿ. ನನಗೆ ಭಾಳ ಖುಷಿ ಪಟ್ಟಿದ್ದೆ. ಒಂದು ತಿಂಗಳ ದಿನ ನ್ಯಾಷನಲ್ ಸ್ಪೀಚ್ ನಾನು ರೆಡಿ ಮಾಡಿಕೊಂಡು ಟೈಮ್ ಟು ಟೈಮ್ ಹೇಗೆ ಹೇಳಬೇಕು ಅನ್ನೋ ಲೀಡರ್ಸ್ಗಳಿಂದ 3 ಸಾರಿ ಡೆಲ್ಲಿ ಕ್ಲಾಸ್ ಕೊಟ್ಟಿದ್ದೆ. ಅದು ಭಾಳ ರೆಡಿಯಾಗಿ ತಯಾರಾಗಿದ್ದೆ. ನನ್ನ ಜೊತೆಗೆ 7-8 ಮಂದಿನೂ ತಯಾರು ಮಾಡ್ಕೊಂಡಿದ್ದೆ. ಹೋಗು ನಡೆಯುತ್ತೆ ಮಹಿಳಾ ಕಾನ್ಫರೆನ್ಸ್, ಆಲ್ ಇಂಡಿಯಾ ಮಹಿಳಾ ಕಾನ್ಫರೆನ್ಸ್ ಎಲ್ಲ ಸ್ಟೇಜ್ಗಳು ಬರ್ತಿದ್ರು. ಆ ಸ್ಟೇಜ್ಗಳು ನಮ್ಮ ಕರ್ನಾಟಕ ರಾಜ್ಯ ಕನ್ನಡಗಳು ನಾನು ಉಪನ್ಯಾಸ ಕೊಟ್ಟಿದ್ರು. ಭಾಳ ಖುಷಿಯಿಂದ ತಯಾರು ಮಾಡಿಕೊಂಡು ಇನ್ನೇನು ಮರುದಿವಸೇ ಹೋಗೋಕ್ಕಿದ್ದೆ. ಮದುವೆಗೆ ಹೋಗಿದ್ದೆ. ಮದುವೆ ಊಟ ಮಾಡಲಾರ್ದು ಕಂಡು ಹಿಡಿದ್ರು. ನಾ ಯಾಕೆ ಹೇಳಿದ್ದಿಲ್ಲ, ಕಂಡು ಹಿಡಿದ್ರು. ಊಟ ಮಾಡಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾ ತಿಳಿ ನನ್ನ ಮಗಳು ಸ್ವಾಮಿ ಅವತಾರನೇ ಸ್ವಾಮಿನೇ ಹೋಗೋ ನಡಿ ಅಂತ ಗಟ್ಟಿ ಬಿದ್ದು ಯಾಕೆ ಹೋಗೋ ನಡಿ ಅಂತ ತಾಳ ಹೋಗಿ ಅಡ್ಡಿ ಮನಸ್ಸಿಗೆ ಯಾಕೆ ನೋಡೋದು. ದರಸಾರಿ ಕೊಡ್ಕಂತ ಹೋಗೋದ್ಯಾಗ ಮೊಮ್ಮಗ ಮತ್ತು ಮಗಳು ಒಟ್ಟು ಕಾರ್ ತಗೊಂಡು ನನ್ನ ಬ್ಯಾಗ್ ತಂದು ರೈಲ್ವೆದಾಗಿಟ್ಟು ಹೋಗೋತಕ್ಕ ಟಾಟ ಮಾಡಿ ಹೋಗೋರು. ಈ ಸಾರಿ ಹೋಗೋಕ್ಕೆ ಬೇಡತಾಳಲ್ಲ, ಯಾಕೆ ಬೇಡತಾಳ ಅದು ತಿಳ್ಕೊಂಡು ಏನು ಮಾಡಿದೆ. ಆಯ್ತು ಇವಾಗ
ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸೋದು. ಸ್ಕ್ಯಾನ್ ಆಯ್ತು ಸ್ಕ್ಯಾನ್ ಅದು ಆಕೆ ಹೇಳ್ದಂಗೆ ಕೇಳ್ಕೊಂಡೆ. ಆಕೆ ಏನೋ ಇರೋದು ಮಾತಾಡಲಿಲ್ಲ, ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಅವತ್ತೇ ನಮ್ಗೆ ಏನು ಬಂತಪ್ಪ ಅಂದ್ರೆ ರಿಪೋರ್ಟ್ ಹಿಂಗಂತ ಬಂತು. ನಾನು ಮುಂದೆ ಹೇಳಿಲ್ಲ. ಆದ್ರೆ ಅಲ್ಲಿ ರಿಪೋರ್ಟ್ ನಮ್ಮ ಅಣ್ಣ ಕಳಿಸಿದ್ದು. ನಮ್ಮ ಅಣ್ಣ 3 ದಿನ ಓಡಾಡ್ಬಿಟ್ಟು ಮನಸ್ಸಿಗೆ ಹಚ್ಕೊಂಡು ಕೂತರು. ಆದ್ರೆ ಮೊದಲನೇ ನಮ್ಮ ಅಯ್ಯ ನನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ನಿಮಗೆಲ್ಲ ಹೇಳಿ ಎಲ್ಲ ಟೆಸ್ಟ್ ಮಾಡಿಸಿದೆವು ಅಂತೇಳಿ. ಆ ಟೆಸ್ಟ್ ಮಾಡಿಸಿ ಮತ್ತೆ ನಾವು ಎಲ್ಲಿ ಹೋದೆವಪ್ಪ ಅಂದ್ರೆ ಬಾಗಲಕೋಟೆಗೆ ಹೋದೆವು. ಬಾಗಲಕೋಟೆಗೆ ಹೋಗಿ ಅಲ್ಲಿ ಕಿಮೋ ಕೊಡ್ತೀವಿ ಅದು ಮತ್ತೆ ನನ್ನ ಹೊರಗೆ ಹಾಕಿ ನಮ್ಮ ಅಯ್ಯ ನಮಗೆಲ್ಲ ಹೇಳಿದ್ರು ಡಾಕ್ಟರು. ಆದ್ರೆ ನನಗೊಂದು ಸ್ವಲ್ಪ ಕಿವಿ ಬಿದ್ದಿತ್ತು. ಬರೋ ದಾರ್ಯಾಗ ಅಲ್ಲಿ ಮತ್ತೆ ನಾವು ಹೋಗಿ ನಮ್ಮ ಅಣ್ಣನ ಭೇಟಿ ಬರಬೇಕಾಗಿತ್ತು. ಆಮೇಲೆ ನನಗೆ ಸ್ವಲ್ಪ ಕಿವಿ ಬಿತ್ತಲ್ಲ, ಬರೋ ಮುಂದೆ ಮನಸ್ಸಿನಾಗ ಗಟ್ಟಿ ಮಾಡ್ಕೊಂಡ್ಬಿಟ್ಟೆ, ಸ್ವಾಮಿ ಇದು ಹಾಸ್ಪಿಟ್ಲ್, ಇದು ಯಾವ ಹಾಸ್ಪಿಟ್ಲ್ ಐತೆ ಅಂತ ನನಗೆ ಗೊತ್ತು. ಇಲ್ಲಿ ನನಗೆ ನೀ ಕರ್ಕೊಂಡು ಬಂದಿ ಅಂದ್ರೆ ಮುಂದಿನ ಜವಾಬ್ದಾರಿ ಎಲ್ಲ ನಿಂದೆ, ನನಗೆ ಧೈರ್ಯ ಕೊಡೋನು ನೀನೇ, ರಿಸಲ್ಟ್ ಕಡಿಮೆ ಮಾಡೋನು ನೀನೆ. ಅಷ್ಟು ನನ್ನ ಮನಸ್ಸಿನೇ ಬರೀ ಯಾಕೇನ ಸ್ವಾಮಿ ಸ್ವಾಮಿ ಅನ್ನುವಂಥ ಅಲ್ಲಿ ಹೋಗಿ ತಿಳಿಸಿದ್ವಿ. ನಾ ಏನೋ ದೊಡ್ಡ ಸೇವೆ ಮಾಡಕ್ಕೆ ಅಂತ ಖುಷಿ ತಯಾರಾಗಿದ್ದೆ. ನಾನು ಡಿಸ್ಟಿಕ್ ಲೀಡರ್ ಆಗಿ 25 ವರ್ಷ 48 ಸೇವೆ ಮಾಡಿ. ನಾನು 25 ವರ್ಷ 48 ವರ್ಷಕ್ಕೆ 2 ವರ್ಷಕ್ಕೆ 1 ವರ್ಷಕ್ಕೆ ಸೇವೆ ಮಾಡಿ. ಅದು ಸೂಕ್ಷ್ಮವಾಗಿ ನನ್ನ ಮಗಳು ಅಪ್ಪು ಒಳಗೆ ಹತ್ತು ಬಂದಿದ್ರು, ಮುಖ ನೋಡಿದ್ರು ಗೊತ್ತಾಗಿತ್ತು. ದಾರ್ಯ ಬರೋ ಹೊತ್ತಾಗ ಸಾಯಿ ಮಾಡ್ಕೊಂಡು ಕೂತಿದ್ರು. ನಮ್ಮ ಹಳೆಯ ಕಟ್ಟಿ ಡ್ರಾಯಿಂಗ್ ಮಾಡೋದು, ಕಾಲು ಒರೆಸೋದು, ಈ ಕೈ ಒರೆಸೋದು, ಈ ಕೈ ಕಣ್ಣು ಒರ್ಸಾಕತ್ತು. ಕಣ್ಣು ಒರ್ಸಾಕತ್ತ ನನಗೆ ಸಂಶಯ ಬಂತು. ನೋಡಿದೆ ಕಣ್ಣೆ ಸ್ವಲ್ಪ ಗಾಡಿ ಆಗಿ ತೋರಿಸ್ತಾರೆ ಅಂತ ಹೇಳಿ ನೋಡ್ಬಿಟ್ಟು ಗಾಡಿ ತೋರಿಸ್ತಾರೆ ಅಲ್ಲಿ. ನಾವು ಹೂ ಅನ್ನೋದು ತಾವಲ್ಲ ಇಲ್ಲ ದುಡ್ಡು ಬಂದಿತ್ತು. ಭಾಳ ಕೂತದಾರ ಅವರು. ರೋಡ್ ಬಿಟ್ಟು ಸೈಡ್ ಗಾಡಿ ಹಾಕಿದ್ರು. ಸೈಡ್ ಹಾಕಿ ಸರ್ ಅಂತ ಸೈಡ್ ಹಾಕಿ ಪಟ್ಟಣ ಕೆಳಗೆ ಬಂದೆ. ನೀವು ಬರೀ ಕೆಳಗಾಗ್ತಾರೆ ಬಂದು ನನಗೆ ಗೊತ್ತಾಗಿತ್ತು. ಗೋಡೆ ನನಗೆ ಹಿಂಗೆ ಆಗೈತಿ ಅಂತ ಅಳಾಕತ್ತು. ಅಳಬೇಡ ಸೋಲು ಅಳಾಕತ್ತು. ಅಳಬೇಡ ಯಾಕೆ ಬರ್ತೀರಿ, ಬಂದೈತಿ. ಅಕಸ್ಮಾತ್ ಹಾರ್ಟ್ ಆಗಿತ್ತು ಅಂದ್ರೆ ನಿಮಗೆ ಹೇಳೋದೇ ಹಾರ್ತಿದ್ದೆ. ಇದು ಆಗೈತೆ ನಿಂದ ಒಂದು ವರ್ಷರಾಗಿ ಒಂದು 3 ತಿಂಗಳು ಹಾಸಿಗೆ ಇರ್ತೀನಿ, 6 ತಿಂಗಳು ಹೊರಗೆ ಇರ್ತೀನಿ, 1 ವರ್ಷರಾಗಿ 6 ತಿಂಗಳು ಉಳಿಸ್ಕೊಟ್ಟಲ್ಲ ಸ್ವಾಮಿ. ಮತ್ತೆ ನಿಮ್ಮ ಜೋಡಿಗಳು ನಿಮ್ಮಂಥ ಅವಕಾಶ ಸಿಕ್ಕದಲ್ಲ, ಏನು ನೋಡ್ಕೋಬೇಡ, ಏನೋ ಆಗೋದಿಲ್ಲ, ನಾನೇನು ಸ್ವಾಮಿ ಅದಲ್ಲ. ಅಳಬೇಡ, ಧೈರ್ಯ ತಗೋರಿ. ಮತ್ತೆ ಇಬ್ಬರಿಗೆ ಧೈರ್ಯ ಹೇಳಿ ನಾನು ಧೈರ್ಯ ತೊಗೊಂಡು ಆದ್ರೆ ಧೈರ್ಯ ಹೇಳಿರ್ತೀನಿ. ಆದ್ರೆ ನನಗೂ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಏನಾದರೂ ಮಾಡಿ ಮಟ್ಟ ಹೋಗ್ಬೇಕಾಗಿತ್ತು. ನನಗೆ ಇಂಥದ್ದು ಯಾಕೆ ತಂದು ಹೋಗುವಂತ ಅನ್ನೋದು ಒಳಗೆ ಹೊರಗಿತ್ತು. ಅದು ಏನೈತೆ ಊರಿಗೆ ಬಂದೆವು. ಇವರು ಚಲಪಟ್ಟಣಕ್ಕೆ ಮೀಟಿಂಗ್ ಇತ್ತು, ಈಶಾನ ಇವರು ಗಂಡ ಇತ್ತು ಹುಡುಗರು. ಅವ್ರ ಕೈಯಾಗ ಪ್ರಿಯಕ್ಕ ಇದೆಲ್ಲ ರಿಸಲ್ಟ್ ಎಲ್ಲ ಸುದ್ದಿ ಮಾಡಿದ್ರಲ್ಲ ಇವರು. ಅವರು ನನ್ನ ಸ್ವಾಮಿದು ತಾಜಾ ಬಸ್ ಕೊಟ್ಟು ಕಳಿಸಿ ಏನು ಹೇಳಿದ್ರು, ಇದನ್ನು ನೀವು ದಿವಸ ಗ್ಲಾಸ್ನಾಗ ನೀರು ಹಾಕೊಂಡು ಪೂರಿ ಇರ್ತೇವೆ. ಪ್ರತಿ ದಿವಸ 1 ಗ್ಲಾಸ್ 1 ಚಿಟಿಕಿ ಭಸ್ಮ ಹಾಕೊಂಡು 1 ಗ್ಲಾಸ್ ಪ್ರತಿ ದಿವಸ ನೀರು ಕುಡಿತಿದ್ದೆ. ಪ್ರತಿ ದಿವಸ ನಮ್ಮ ಹಳೆಯ 3 ತಿಂಗಳ ದಿನ ಆಕಳು ಗೋಮೂತ್ರ ತಂದು ಕೊಟ್ಟರು, ಅದನ್ನು ಕುಡಿದೆ. ಆಮೇಲೆ ಪ್ರತಿ ದಿವಸ ವೇದ ಹೇಳ್ತಿದ್ದೆ. 500 ಸಾರಿ ಸಾಯಿ ಗಾಯತ್ರಿ, 500 ಸಾರಿ ತ್ರೈಂಬಕ ಯಜಾಮಿ, ಅಷ್ಟು ಮಾತ್ರ ಹಾಕಿದೆ. 1.5 ತಾಸು ಹತ್ತಿದೆ. 1.5 ತಾಸು ಪ್ರತಿನಿತ್ಯ ಇರುವುದೇ ದೇವ್ರು ನಡೀತಿದ್ದೆ. ಏನು ಬೇಡ, ಯಾರು ಬೇಡಿಲ್ಲ. ಏನು ಇವು ನಾರ್ಮಲ್ ಇವು ನಡೆಯಕ್ಕೆ ನಡೀವಿ, ಇಂಜೆಕ್ಷನ್ ಗುಳಿಗೆ ನಡೆಯಕ್ಕೆ ನಡೀವಿ. ಆದರೂ ಇನ್ನು ಎಷ್ಟೋ ಇದು ಆಗೈತಿ. ಅದಕ್ಕೆ ನಾ ಸ್ವಾಮಿ ಪಾದಕ ಬೀಳ್ಬೇಕು ಅಂತೇಳಿ ಸ್ವಾಮಿ ಪಾದಕ ಕಾಯ್ಕೊಂಡು ಸ್ವಾಮಿ ಇಷ್ಟು ನನಗೆ ಎಲ್ಲಿ ಥರ ಸಹಾಯ ಮಾಡ್ಯಾರಪ್ಪ ಅಂತಂದ್ರೆ ಲಾಸ್ಟ್ ಆಗೋಷ್ಟು ಟೈಮಿಗೆ ನಿಜವಾಗಿ ಹೇಳ್ಬೇಕಂದ್ರೆ 25 ಲಕ್ಷ ಸರಿ ನನಗೆ ಕೆಲಸ ಮಾಡ್ಯಾರ ಅವರು. ಆಪರೇಷನ್ ಹೋಗುವಂತ ಫುಲ್ ಖಾಲಿ ಆಗಿದ್ದೆವು. ಖಾಲಿ ಆದ ಹೊತ್ತಾಗ ಮಕ್ಕಳು ಭಾಳ ಸುದ್ದಿ ಸಡಕತ್ತು. ನನ್ನ ಮನಸ್ಸಿಗೆ ಭಾಳ ಹಾಳೆ. ಸ್ವಾಮಿಗೆ ನಾ ಏನು ಪಾಪ ಮಾಡಿದ್ವಿ, ನಿನ್ನ ಸೇವೆ ಮಾಡಿದ್ರೆ ನನಗೆ ಪ್ರತಿಫಲ ಕೊಟ್ಟಿದ್ದೀನಿ. ಹುಡುಗರ ಕೈಯಾಗ ಅಮೌಂಟ್ ಇಲ್ಲ, ಧೈರ್ಯ ಇಲ್ಲ, ಹ್ಯಾಂಗೆ ಮಾಡಬೇಕು. ಸ್ವಾಮಿ ಒಳಗೆ ಒಂದು ಸಾರಿ ಬೈತಿದ್ದಿ, ಒಳಗೆ ಒಂದು ಸಾರಿ ದಿನಯಪ್ಪ ಅನ್ನಿ ಅಷ್ಟು ಮಾಡ್ಕೋತ ಆಪರೇಷನ್ ಹೋಗಿ ಆಪರೇಷನ್ ದೊಡ್ಡ ಅಲ್ಲಿ ಹೋದೆವು. ಆಪರೇಷನ್ ಟೇಬಲ್ ಮೇಲೆ ಕರ್ಕೊಂಡು ಹೋದ್ರು. ನಮ್ಮ ಅಣ್ಣ ಏನು ಬೆನ್ನು ಹತ್ತಿದ್ದ. ನಮ್ಮ ಅಣ್ಣನ ಮಾರಿ ನೋಡಿದ್ರೆ ಅಳು ಬರ್ತದೆ, ಮಕ್ಕಳು ಮಾರಿ ನೋಡಿದ್ರೆ ಅಳು ಬರ್ತದೆ. ಅಳು ಬರ್ತಂದ್ರೆ ಅಲ್ಲಿ ಕಿಪ್ಪಿ ಕಡಿಮೆ ಆಗ್ತದೆ. ಕಡಿಮೆ ಆದ್ರೆ ನಾವು ಹೊಳೆ ಹಾಕ್ತಾರೆ. ಹೊಳೆ ಹಾಕಿದ್ರೆ ಮುಂದಿನ ತಿಂಗಳು ಬೀಳ್ತದೆ. ಮತ್ತೆ 1 ತಿಂಗಳ ಇಲ್ಲಿ ಕಿಮೋ ಕೊಡೋದ್ಕೊಂಡ್ರಿ ಗಟ್ಟಿ ಧೈರ್ಯ ಮಾಡಿದೆ. ಹಿಂದೆ ನೋಡಲಿಲ್ಲ, ಸೀದಾ ಓಟಿ ಮಾರಿ ಟೇಬಲ್ ಮ್ಯಾಗ ಬಡಿಸು. ಆ ಓಟಿ ನೋಡಿದ್ರೆ ಹಂಚಿಕೆ ಮಾಡಲಿಲ್ಲ. ಎಲ್ಲ ಓಟಿ ನೋಡಿದ್ರೆ ಹಂಚಿಕೆ ಕೊಡ್ತಾರೆ. ಯಾರು ಓಟಿ ದೊಡ್ಡ ಮಷಿನ್ ಹಚ್ಚಾರ. 2 ಲಕ್ಷ ಕೊಟ್ಟು ಬೆಂಗಳೂರಿನ ಮಷಿನ್ ತರಿಸಿದೆವು. ಸುತ್ತೆಲ್ಲ ಡಾಕ್ಟರ್ಸ್ಗಳು ನಿಂತಾರೆ. 10 ಮಂದಿ ಡಾಕ್ಟರ್ಸ್ಗಳು ಯುದ್ಧಕ್ಕೆ ನಿಂತಾರೆ. ಯಾಕಂದ್ರೆ ವಿಶೇಷವಾದಂಥ ಆಪರೇಷನ್ ಅಂತಿಂಥ ಆಪರೇಷನ್ ಅಲ್ಲ. ಇದು ಯಾರು ಮಾಡಿಸ್ಕೋಲ್ಲ. ಬೆಂಗಳೂರಿಗೆ ಹೋಗ್ಬೇಕು ಮಾಡಿಸ್ಕೋಬೇಕಾದ್ರೆ ಇಲ್ಲಿ ಯಾರು ಮಾಡೋದಿಲ್ಲ. ಬೆಂಗಳೂರು ಡಾಕ್ಟರೇ ಇಲ್ಲಿ ಬಂದಾನ.
ಅವ್ರ ಜೊತೆಗೆ 4 ಮಂದಿ ಅಸಿಸ್ಟೆಂಟ್ ಡಾಕ್ಟರ್ಗಳದಾರ, ಸಿಸ್ಟರ್ಗಳದಾರ, ಎಲ್ಲ ಹೋಗ್ತಂದೆ ಹೋಗಿ ಮಲಗಿಸಿದ್ರೆ ಅಲ್ಲಿ ಕರ್ಕೊಂಡು ಹೋದಾಗ ಟೇಬಲ್ಗೆ ಹೋದ್ರೆ ಆಕಿ ನನ್ನ ಪರಿಚಯಕ್ಕೆ ದುಡ್ಡು ಅರವಳಿಕೆ ಇಂಜೆಕ್ಷನ್ ಕೊಡಾಕಿ ಆಂಟಿ ಎಲ್ಲರೂ ಅಳ್ಕೊತ ಬರ್ತಾರೆ, ನೀನು ನಕ್ಕೊತ ಬಂದಿಲ್ಲ, ಅಳ್ಕೊತ ಬಂದ್ರೆ BP ಹೆಚ್ಚು ಕಡಿಮೆ ನಮ್ಮ ಹೊಲ ಹಾಕಿದ್ದೀನಿ ಹ್ಯಾಂಗ ತಂದು ನಕ್ಕೊತ ಏನು ಮಾಡಿದೆ ಯಾವಾಗಲೂ ಅದು ನಾನು ಬಿಡಂಗಿಲ್ಲ, ಏನು ಒಬ್ಬರು ಬಿಡಂಗಿಲ್ಲ, ನಾವು ನಕ್ಕೊತ ಹೋಗೋದು ದೇಶ ಅಲ್ವಾ ಅದಕ್ಕೆ ಅಷ್ಟೇನು ಮಾಡಿದೆ. ಹೋಗಿ ಟೇಬಲ್ ಮೇಲೆ ನಾನು ಮಲಗಿಸ್ ಬರೀ ಮಲ್ಕೊಬರ್ರಿ ಅಂದರು. ಆದ್ರೆ 3 ಸಾರಿ ನಮಸ್ಕಾರ ಮಾಡಿ 3 ಸಾರಿ ಸಾಯಿಗಾಯ್ತು ಹೇಳಿ ಏನು ಹೇಳಿದೆ, ನಿನ್ನ ಕೈಯಾಗ ನಾನು ಶರೀರ ಕೊಡ್ತೀನಿ, ಇದು ಜವಾಬ್ದಾರಿ ನಡಿ ಅಂತ ಹೇಳಿ ಹಾಕಿ ಮಕ್ಕೊಂಡು ಆಕೆ ನೀನು ಸಾಯಿಬಾಬಾ ಸಾಕಿಲ್ಲ ಅವ್ರು ನಾನು ಸಾಯಿ ಬಸ್ತಾ ಇದ್ದೀನಿ, ಸ್ವಾಮಿ ಹೇಳಕತ್ತೀನಿ ನಿನ್ನ ಕೊಡ್ತೀನಪ್ಪ ಮುಂದಿನೆಲ್ಲ ನೀನು ನೋಡುತ್ತೆ ಹೇಳಿ ಜವಾಬ್ದಾರಿ ಕೊಟ್ಟು ಮಕ್ಕಳಾಕತ್ತೀನಿ ಅಂದೆ. ಆಯ್ತು ಮಲಗಿಸಿದ್ರು. ಮಕ್ಕಳ ಹೆಸರು ಕೇಳೋದು ಅದಕ್ಕೆ ಏನೇ ಇಲ್ಲ ದುಡ್ಡು ಗೊತ್ತಿಲ್ಲ. ನನಗೆ ಸ್ಮೃತಿ ಹೋಯ್ತು ಅಂದ್ರೆ 8 ತಾಸು ಸ್ಮೃತಿ ಹೋಗ್ರಿ ಎಲ್ಲಿದ್ದೇನ ಅಂದ್ರೆ ಉತ್ಪತ್ತಿ ಭಜನೆ ಒಳಗೆ 8 ತಾಸು, 1 ತಾಸಲ್ಲ 2 ತಾಸಲ್ಲ ಅವನೇ ಇಲ್ಲ ನನಗೆ 8 ತಾಸು ಮುಂದೆ 10 ಕರ್ಕೊಂಡು ಹೋದ್ರು. ಸಂಜೆ ಮುಂದೆ 6:30 ನನ್ನ ತಂದು ಹಾಕ್ಯಾರ, 6:30 ನನಗೆ ಎಚ್ಚರ. ಆ ಎಚ್ಚರ ಆಗೋ ಮಟ್ಟನು ಇಂಟರ್ನ್ಯಾಷನಲ್ ಭಜನೆಗೆ ಹೋಗಿ ಮಾತು ಅದು ಮುಗಿನ ಏನು ಮುಗಿನ ಅಷ್ಟು ಭಜನೆ ಒಳಗೆ ಇದೀನಿ. ಆಯ್ತು 6:30 ಎಚ್ಚರ ಆಯ್ತು. ಭಜನೆ ಹಚ್ಚಿದ್ರೆ ಸಿಕ್ಕು ಸಾಕಿಲ್ಲ ಸಿಕ್ಕು ಸಿಟ್ಟಿ ಬಂದಕ್ಕಿತ್ತು. ಆ ಮಗಳಿಗೆ ಅಂತ ಮಾತಾಡಕ ಆಟ ಆಡಕತ್ತ ಅಳಿಯಾಕ ನಮ್ಮ ಮನೆ ಹಾಕೊಳ್ಳಿಲ್ಲ. ಈ ಅಳಿಯಾಕ ಬಿಟ್ಟಿದ್ದೆವು, ಆ ಅಳಿಯಾಕ ಕರ್ಕೊಂಡು ಯಾವ ಧೈರ್ಯ ಇದ್ದವನಿದ್ದೆ, ಈ ಅಳಿಯಾಕ ಧೈರ್ಯ ಇಲ್ಲ ಅಂತ ಆ ಅಳಿಯಾಕ ಕರ್ಕೊಂಡು ಹೋಗಿದ್ದೆ. ಆ ಹಳೆಯ ವ್ಯಕ್ತಿ ನನ್ನ ಓಡೋ ಸೈಡ್ ಬಂದಿಲ್ಲ, ಅವನು ಹೋಗಿ ಹೊರಗೆ ಹೋಗ್ಬಿಟ್ಟು ಆಮೇಲೆ ಸುಂಕುಳ ಸಾಕು ಸಿಟಿ ಬಂದು ಹಿಂಗೆ ಮಾಡತ್ತ ಅವ್ರು ತಪ್ಪು ಬಂದಿದ್ದು. ಅವ್ರು ಚಂದ ನಾನು ಮಾತಾಡ್ಸಿ ಕೊಡೋಣ ಮತ್ತ ಸಾಯಿ ಹೋಗೋದೇ ಹೇಳಬೇಕಿಲ್ಲ ಇವರೇ ನಾನು ಸೊನ್ನೆ ಸಿಗ್ತಾರೆ ಬಾರು. ಅವತ್ತು ರಾತ್ರಿ ಆದಂಥ ಅನುಭವ ಹೇಳ್ತೀನಿ. ಅವತ್ತು ಬುಧವಾರ ನೈಟ್ ಬೆಳಿಗ್ಗೆ ಗುರುವಾರ 4 ಗಂಟೆಗೆ, ಬುಧವಾರದಿಂದ ರಾತ್ರಿ 1 ಗಂಟೆ ಆಗಿತ್ತು. 1 ಗಂಟೆ ಆದಕ್ರ ಸ್ವಾಮಿ ಬಂದು ಸ್ವತಃ ನಾವು ಕಂಡಿದ್ದೀವಿ. ಸ್ವಾಮಿ ಬಂದು ಹಿಂದೆ ಕೈ ಕಟ್ಕೊಂಡು ಬಡ ಬಂದು ನನ್ನ ಮಗಳ ನಿಂತು, ನನ್ನ ದೇವನ ಮಗಳ ಬಂದಿತ್ತು ನಿಂತುಗಳು ಚಿಪ್ಸ್ಗಳ ಚಿರಾಕತ್ತಿ ಆಕ್ಸಿಜನ್ ಕೈ ಬಿಸಲ ಏನದ ಫುಲ್ ಎಲ್ಲ ಕಡೆನೂ ಹಚ್ಚಿಬಿಟ್ರ ಏನೇನಿಲ್ಲ ನಮ್ಮಲ್ಲಿ. ಅಂಥ ಪರಿಸ್ಥಿತಿ ಒಳಗೆ ಚಿರಾಕತ್ತಿ ನಾವು ವಾರ್ಡಾಗಿ ಬಂತು. ಬಾಬಾ ಬಂದಾರೋ ನನ್ನ ಕೈ ಬಿಚ್ಚು ನಮಸ್ಕಾರ ಮಾಡ್ತೀನಿ, ನನ್ನ ಕೈ ಬಿಚ್ಚು ಕೂಡಿಸೋ ಎಲ್ಲಿವಾಗ ಯಾರು ಇಲ್ಲ. ಹೋಗಿ ಗಾಬರಿ ಹುಷಾರಾಗ್ರಿ ಆಂಟಿ ಹಿಂಗೆ ಮಾತಾಡಕತ್ತೀನಿ ನೀವಾಗ ನನಗೆ ನೇತೃತ್ವ ನಾನು ಹುಷಾರು ಸ್ವಾಮಿ ಬಂದಾರೆ ನಾನು ಬಿಟ್ಟು ನಾನು ಸಿಕ್ಕಿ ಹೊರಗಟ್ಟೆ ಆಂಟಿ ಹಿಂಗೆ ಮಾತಾಡ್ತಾರಂತೆ ಬಿಟ್ಟು ಹಾಗೆ ಬರಲೇ ಇಲ್ಲ. ಆಮೇಲೆ ಸ್ವಾಮಿ ಬಂದು ಹಿಂದೆ ಕೈ ಕಟ್ಕೊಂಡು ಬಂದು ಏನು ಹೇಳಿದ್ರು ಅವರು, ನಾ ಅದಿನಲ್ಲ ಕಣ್ಣಾಗಿ ಹೋಗ್ಬೇಕು ಹೋಗಿಬಿಟ್ರು, ನೀವು ಬರಲಿಲ್ಲ ಸ್ವಾಮಿ ಹೋಗೋದ್ರೆ ಅಲ್ಲೇ ಬಿಟ್ಟಾರ ಹೋಗಿರ ಅವರು ಅಲ್ಲೇ ಕೂತಾರ ಐಶ್ವರ್ಯ ಅದನ್ನು ಅಲ್ಲೇ ಸುತ್ಕೊಡ್ತಾರೆ ಹೋಗಿ. ಆಮೇಲೆ ಮತ್ತೆ ಸಿಕ್ಕ 4 ಗಂಟೆ ಆಗಿತ್ತು. 4 ಗಂಟೆಗೆ ಜೋರು ನಿಂತೈತೆ ನನಗೆ ಬಂದು ನಾನು ಹಣಿವಾಗಿ ಕೈ ಹಿಡಿಬಿಟ್ರು ಕಣ್ಣಗೆ ಬಟ್ ಕೈ ಹಿಡಿಯೋಕೆ ಏನೂ ಕಾಸೋದಿಲ್ಲ. ನಾನು ಹಣಿಯಾಗ ಕಣ್ಣಾಗೈತಿ ಅದಕ್ಕೆ ಕೊಳ್ತೈತೆ ರೇಷ್ಮೆ ಶರ್ಟ ಬಂಗಾರ ಬಟ್ಟನ ಈಗ ಬತ್ಮೆ ಐತಿ ಬಂದು ನಾನು ಹಾಕಿ ಮತ್ತೆ ನಾನು ಅಳಕತ್ತೆ ಎದ್ದು ಕುಡಿಸೋ ನಾನು ಸ್ವಾಮಿ ಬಂದ್ರೆ ಮತ್ತೆ ಎದ್ದು ಕುಡಿಸೋಣಪ್ಪ ಏನ್ರಿ ಯಾಕೆ ಏನು ಬಿಡ್ತಿದ್ದೀರಿ ಬ್ಯಾಗ ನನಗೂ ಇದು ಮಾಡೋಲ್ಲ ಆ ಹುಡುಗ ಸಿಕ್ಕಿ ಬರಾಕತ್ತೆ ನಾವು ಸ್ವಾಮಿ ಬಂದ್ರೆ ನನಗೆ ಎಬ್ಬಿಸ್ಕೊಡಿಸೋ ಮಾಡ್ತಾರೆ. ಆಮೇಲೆ ಸ್ವಾಮಿ ಬಂದು ನನ್ನ ಮಗನ ಕೈ ಇಟ್ಕೊಂಡು 4 ಗಂಟೆಗೆ ಸೀದಾ ಹೋಗೋ ಅಂತ ಹಾಕತ್ತಾರ ಅವರು. ನೀನು ಇಲ್ಲೇ ಒಳಗೆ ಇದ್ರು ಅವರು ಇವತ್ತು ಬರು ಮಾಡ್ತಾರೆ ಹೋಗೋ ಅವ್ರಿಗೆ ಏನು ನಮಸ್ಕಾರ ಮಾಡಿ ಬಂದು ಮುಂದೆ ಯಾಕೆ ಹೋಗಿ ಮಾಡಿ ಬಂದ ಸುಮ್ಮನೆ ಹೋಗಿ ಮಾಡಿ ಬಂದ ಅವ್ರಿಗೆ ಹೆಂಗೆ ಸಿಗ್ತಾರೆ ಅಂತ ಒಂದು ದರ್ಶನ ಮತ್ತು ಸ್ಪರ್ಶನ ಆಯ್ತಾಗ ಅಲ್ಲಿಂದ ಬಂದಗಳೇನೆ ಡಿಸ್ಚಾರ್ಜ್ ಆಗಿ ಬರುವಂತ 8 ಲಕ್ಷ 6ರಿಂದ 8 ಲಕ್ಷ ನನ್ನ ಬಿಲ್ ಆಗಿತ್ತು. ಕೆರೋಡಿ ಸರ್ 10% ತಗೊಂಡಿದ್ದು. ಕೈಯಾಗ ಹಾಕಿಲ್ಲ ನನ್ನ ಮಕ್ಕಳಿಗೆ ಎಂತ ತಂದಿಟ್ರಿ ಸಂತ ಇಷ್ಟೆಲ್ಲ ನಾ ಅನ್ಕೊಂಡಿದ್ರು. ಸ್ವಾಮಿ ಅಲ್ಲಿ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಅದರೊಳಗೆ ಎಲ್ಲ ಆಪರೇಷನ್ ಎಲ್ಲ ಟೈಮಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ರೆ ಎಲ್ಲ ನನ್ನಲ್ಲಿ ಇದ್ದಂಥ ಗಂಟೆಲ್ಲ ಮೆಲ್ಟ್ ಆಗಿ ಸಾಸಿವೆ ಕಾಳಟ್ ಇದು ಮೆಣಸಿನ ಕಾಳಟ್ ಸಣ್ಣಾಗಿತ್ತು ಲೆಕ್ಕ. ಮೆಣಸಿನ ಕಾಳಟ್ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಕಾಲಿಗದಷ್ಟು ದಪ್ಪ ಆಗಿದ್ದಂಥ ಗಂಟ ನಾವು 4 ಕಿಮೋ ತಗೊಂಡು ಇವೇನು ಈಗ ನನ್ನ ಮಗಳು ಭಾಳ ಯೂಟ್ಯೂಬ್ ನೋಡೋಕೆ ಪ್ರತಿಯೊಂದೆಲ್ಲ ಇದನ್ನು ಟೈಮ್ ಟು ಟೈಮ್ ತಿನ್ನಿಸಿ ಆಮೇಲೆ ಆ ಮಗಳು ಅಲ್ಲಿಂದ ತಂದು ಕೊಡೋಕೆ ಹಳೆಯಾಕ ಪ್ರತಿದಿನ ಈಗ ಆಕಳದಂತೂ ಗೋಮೂತ್ರ ತಂದು ಕೊಡೋರು ಈ ಎಲ್ಲ ಒಂದು ಸಂರಕ್ಷಣೆಯಿಂದ ದೈವಬಲ ದೇವಬಲ ಎರಡೂ ನಮಗೆ ಕುಡಿಯೋದಂತ ಹೇಳ್ಬೋದು.
ಆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಆರೈಕೆ ಸ್ವಾಮಿಯ ಆಶೀರ್ವಾದ ಈ ಎಲ್ಲದರಿಂದ ನಾವು ಉಳಿದು ಬಂದೆ ನಮಗೆ ಸಹಿತ ಇದು ರೋಗ ಬಂದೈತಿ ಅಂದ್ರೆ ನನಗೆ ಪೇಪರ್ ಸುದ್ದಿ ಬಂದಾಗ ಗೊತ್ತಾಗಿ 3rd ಸ್ಟೇಜ್ ಐತಿ ಅನ್ನೋದು ನೋಡಿ ಹ್ಯಾಂಗ ಅಲ್ಲಿವರೆಗೂ ಡಾಕ್ಟರ್ ಹೇಳಿಲ್ಲ ಮನೆ ನೋಡಿ ಹೇಳಿಲ್ಲ ಯಾರು ಹೇಳಿಲ್ಲ ನನಗೆ 3rd ಸ್ಟೇಜ್ ಐತಿ ಅಂದ್ರೆ ಕಾಮಿ 4th ಸ್ಟೇಜ್ ಇತ್ತ ನಾಯಿಗ ಹುಟ್ಟಿದ್ರು ಬಿಡು ಅಂದ್ರೆ ಅವರು ನನಗೆ ಪೂರ್ತಿ ಕ್ಲಿಯರ್ ಮಾಡಿ ಸ್ವಚ್ಛ ಮಾಡಿ ಆಪರೇಷನ್ ಮಾಡಿ ದೊಡ್ಡ ಆಪರೇಷನ್ 8 ತಾಸು ಆಪರೇಷನ್ ಮಾಡಿದ್ರು ಮಾಡಿ ರಿಪೋರ್ಟ್ ತೋರ್ಸಾಕ ಫುಲ್ ನೆಗೆಟಿವ್ ಬಂತು ಮತ್ತೆಲ್ಲ ನಮಗೆ ಏನು ಮುಂದೆ ಮಾಡಬೇಕಂತ ಪುಡಿ ಔಷಧ ಸಹಿತ ಕೊಟ್ಟಿಲ್ಲ ಏನೇನು ಬಾರ್ ಆಗುವಂಥ ಒಂದು ಇಂಜೆಕ್ಷನ್ ಕೊಟ್ಟಾರೆ ಆ ಒಂದು ಪ್ರತಿ 20 ದಿವಸಕ್ಕೆ ಒಂದು ಇಂಜೆಕ್ಷನ್ ಮಾಡ್ಕೊಂಡು ಬರ್ತೀವಿ ಈ ರೀತಿ ಆದಂಥ ಒಂದು ಬಲದಿಂದ ನನಗೆ ಅವ್ರ ರೋಗ ಲಕ್ಷಣ ಯಾವ ಲಕ್ಷಣವೂ ಇಲ್ಲ ಯಾವ ನೋವು ಇಲ್ಲ ಮತ್ತೆ ಎಲ್ಲರೂ ಕಿಮ್ಮ ಆಪ್ಷನ್ ಅಂದ್ರೆ ಹಾಗೆ ಹಿಂಗಂದ್ರೆ ಕಿಮ್ಮ ಆಪ್ಷನ್ ಬಂದು ಹೇಳಿದ್ದೀನಿ ಒಟ್ಟ ಮಾಡ್ಕೊಂಡಿಲ್ಲ ಮತ್ತು ನಾ ಅನಾರೋಗ್ಯದಿಂದಲೂ ಇಲ್ಲ ನಾ ಯಾವತ್ತೂ ದಪ್ಪತ್ತ ಪ್ರೇಕ್ಷೆಯಾಗಿ ಯಾರನ್ನ ಮಾತಾಡ್ಸಕ್ಕೆ ಬಂದ್ರೆ ಇನ್ನೈತೆ ನನಗೆ ಸ್ಟೆಪ್ ಹೆಚ್ಚಾಗುತ್ತೆ ಶಕ್ತಿ ಹೆಚ್ಚಾಗುತ್ತಿಲ್ಲ ದೇವರು ಅಷ್ಟು ಭಾವ ಕೊಟ್ಟಿದ್ದ ಮಾತಾಡ್ಸಕ್ಕೆ ಯಾರು ಬಂದ್ರು ಅಂದ್ರೆ ಹೋಗು ಮಾತಾಡ್ದ ಕಟ್ಟಿ ಯಾಕಂದ್ರೆ ಅದು ಏನಾಗ್ತಿತ್ತು ಅಂದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ಹೊರಗೆ ಹಾಕ್ತಿದ್ದೆ ಮನಸ್ಸು ಏನಾಗ್ತಿಲ್ಲ ಇಲ್ಲ ಬರ್ಲಿಲ್ಲ ಅಂದ್ರೂ ಫೋನ್ ಹಚ್ಚಿ ಕಳ್ಸೋತಿದ್ದೆ ಮನೆ ದೂರ ಏನು ಯಾವ ಮಾಡೋದು ಅಂದ್ರೂ ಸಹಿತ ಬಾಳಿ ಗಾಡಿ ಕೊಟ್ಟು ಕಳಿಸ್ತೀನಿ ಬಾಳಿ ಮತ್ತೆ ನಾವು ಮನೆ ಮಾಡಬೇಕು ಇಷ್ಟು ಅಂದ್ರೆ ಯಾರು ಅಷ್ಟೇ ತಗೊಳ್ಳಿಲ್ಲ ಕಡಿತನ ಅಷ್ಟು ತಗೊಳ್ಳಿಲ್ಲ ಈಗಾದರೂ ಸಹಿತ ಆಪರೇಷನ್ ಮಾಡಿಸ್ಕೊಂಡಿದ್ರು ಒಂದಿನ ಮಲ್ಕೊಂಡಿಲ್ಲ ಒಂದಿನ ವೀಕ್ ಅಂದಿಲ್ಲ ಏನು ಸ್ವಾಮಿ ಬರ್ತ್ಡೇ ಇಲ್ಲ ಒಂದು ದಿನ ನಾನು ಭಾಳ ಸುಸ್ತಾಗಿದ್ರು ಬಿಟ್ಟರೆ ಉಳಿದು ಯಾವ ದಿನನೂ ನಾವು ಒಟ್ಟು ಸುಸ್ತಾಗಿಲ್ಲ ಮಲ್ಕೊಂಡಿಲ್ಲ ಅದೆಲ್ಲ ಶಕ್ತಿ ಯಾರಿಂದ ಬಂದಪ್ಪ ಅಂದ್ರೆ ಸ್ವಾಮಿಯಿಂದ ಬಂತು ಸ್ವಾಮಿ ಸೇವೆ ಮಾಡೋದ್ರಿಂದ ಆ ಪ್ರತಿಫಲ ನನಗೆ ಸಿಕ್ಕದಂತ ಹೇಳ್ತೀನಿ ಸ್ವಾಮಿ ಅಂದ್ರೆ ಹಗರಲ್ಲ ಪವಾಡ ಪುರುಷ ಸ್ವಾಮಿ ನಡ್ಕೊಂಡು ಹೋಗಿ ಪಡ್ಕೋತಾರ ಅನ್ನೋಂಥ ನಾನಾ ಉದಾಹರಣೆ ಇದು ಎಲ್ಲಿಗಪ್ಪ ಹೈಲೈಟ್ ಪುಟ್ಬರ್ತಿಂದ ನನ್ನ ಹೈಲೈಟ್ ಆಗಿದೆ ಎಲ್ಲರೂ ನಿಮ್ಮ ಅನುಭವಗಳಾಗಿ ಬರೀ ಅಂತ ಕಲಿಲಾಕತ್ತಾರ ಮಾತು ಸಮಿತಿಯೂ ಕಲಿಲಾಕತ್ತಾರ ಆ ನಮ್ಮ ಸಮಿತಿ ಹೋಗಕ್ಕೆ ನನ್ನ ಮಕ್ಕಳಿಗೆ ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಆದ್ರೆ ನಾ ಇನ್ನ 2-3 ತಿಂಗಳ ಚಳಿ ಪ್ರಕಾರ ಅವ್ರು ಎಲ್ಲಿಯೂ ಹೋಗೋದಿಲ್ಲ ನಿಮ್ಗೆ ಎಲ್ಲರಿಗೂ ಬರೀತೀರ ಅದು ಬರೋದ್ರಿಂದ ಹೋಗಾಕತ್ತೀವಿ ಅದಕ್ಕೆ ಬರುವಂಥ ದಾಖಲೆಗಳನ್ನು ಮಾಡ್ಕೊಂಡು ಮಾಡ್ತೀವಿ ಇದು ಸ್ವಾಮಿ ಸೇವೆ ಅನ್ನೋದು ಯಾವ ಅಲಕ್ಷ್ಯ ಮಾಡಬಾರ್ದು ಈಗ ಅವಾಗೆಲ್ಲ ಹಿಂಗೆ ಹೇಳಿದಲ್ಲ ಜಪ ತಪ ಋಷಿಗಳು ಹೇಳಿದ್ರು ಆದರೆ ಈಗ ಏನಿಲ್ಲ ಜಪ ಧ್ಯಾನ ಮತ್ತು ನಾವು ಅಧ್ಯಯನ ಮಾಡಿದ್ರೆ ನಮ್ಮ ಪುಣ್ಯ ಸಿದ್ಧತೆ ಅನ್ನೋದು ಸುಳ್ಳು ನಾವು ಜೀವನದಲ್ಲಿ ಒಂದು ಸಂಸ್ಕಾರ ಅಂದ್ರೆ ನಮ್ಗೆಲ್ಲ ನಮ್ಮ ಸಂಸಾರದಲ್ಲಿ ನಾವು ಗೆದ್ದು ಹೋಗಬೇಕು ಅಂದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸೇವೆ ಮಾಡಬೇಕು ಈಗ ಮಗ ತಾಯಿ ಮಗ ಗುರು ಶಿಷ್ಯರು ಮಾಡ್ತಾರ ಶಿಷ್ಯರು ಗುರು ಮಾಡ್ತಾರೆ ರಾಜ ಪ್ರಜೆಗಳು ಮಾಡ್ತಾರ ಪ್ರಜೆಗಳು ರಾಜರು ಮಾಡ್ತಾರೆ ಅದು ಎಲ್ಲರೂ ಒಂದು ರೀತಿ ಸೇವೆ ಇರ್ತದೆ ಹಾಗೆ ನಾವೆಲ್ಲರೂ ಕೂಡಿ ಸ್ವಾಮಿ ಸೇವೆಯನ್ನು ಮಾಡ್ಕೊತ ಹೋಗ್ತೇವೆ ಅಂದ್ರೆ ನಮ್ಗೆ ಯಾವ ಅಗತ್ಯವೇ ಇಲ್ಲ ಮನ್ಯಾಗ ಕೂತಲ್ಲಿನೇ ಗಂಗಾ ಇಲ್ಲ ಈ ಸಾರಿ ಏನೈತಿ ಪುಟ್ಪಟ್ಟಿ ಸೇವತಿ ಅವ್ರು ಕೊಡುವುದಿಲ್ಲ ಸಿಕ್ಕಾಬಿಟ್ಟಿದ್ದಾರೆ ಇವತ್ತು ದುಡ್ಡಿ ಅಲಾಟ್ಮೆಂಟ್ ಮಾಡಿ ಮಧ್ಯಾಹ್ನ 50 ಮಂದಿ ತಯಾರು ಮಾಡಿಲ್ಲ 50 ಮಂದಿ ಹೋದಾಗಿ ಮನ್ಯಾಗ ಹೋದಾಗಿ 50-70 ಮಂದಿ ಹೇಳಿದ್ರು ಪ್ರಯತ್ನ ಪಟ್ಟು 50 ಮಂದಿ ನಮ್ಮ ಹೇಳಿಕೆ ಶೋ ಆಗಬೇಕು ತಯಾರಿಲ್ಲ 50 ಮಂದಿ ಮನ್ಯಾಗ ಫೋನ್ ಹಚ್ಚಿದ್ರೆ ತಯಾರಾಗ ಡಿಗ್ರಿ ಬಂದು ಹೋಗಲ್ಲ ಯಾರು ಹೋಗಿಲ್ಲ ಪಡ್ಕೊಂಡ್ರು ಪಡ್ಕೋತಾರ ಯಾರು ಸಿಗುದಿಲ್ಲ ಅದಕ್ಕೆ ನಿಮಗಿನ್ನ ಯಾವ ಹೋಗಿ ಬರ್ತೈತಿ ಯಾವಾಗ ಹೋಗ್ತೀವಿ ಆದರೆ ಸ್ವಾಮಿ ಸೇವೆ ಅನ್ನೋಂಥ ಅಲಕ್ಷ್ಯ ಮಾಡುವಂಥ ಮಾತಲ್ಲ ಅದಕ್ಕೆ ಇನ್ನೂ ನನಗೆ ಸ್ವಾಮಿ ಶಕ್ತಿ ಕೊಡಿ ನನಗೆ ಅವ್ರು ತಪ್ಪಿಸಿ ಕಲಿಸ್ಯಾರ ಅಂದ್ರೆ ನೀವು ಮುಂದೆ ಸೇವೆ ಮಾಡುವ ಉದ್ದೇಶದಿಂದ ಮತ್ತೆ ಅವ್ರು ಪುನರ್ಜನ್ಮ ಕೊಟ್ಟಾರ ಈ ಪುನರ್ಜನ್ಮಕ್ಕೆ ಸ್ವಾಮಿನ ರೆಡಿ ಆಗ್ತೀನಿ ನಾನು ಇನ್ನೂ ಹೆಚ್ಚಿನ ಸೇವೆಯಿಂದ ಸ್ವಾಮಿಯಲ್ಲಿ ಅದನ್ನು ಅಳವಡಿಸ್ಕೊತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮ್ಯಾಗಿನ ಕಪ್ಪು ಓದ್ತಾನೆ ಸ್ವಲ್ಪ ನನಗೆ ಅಜಾಡಿ ಯಾಕಂದ್ರೆ ಸಾತಾಳ ಹಾಕೊಂಡು ಪಟ್ಟಿ ಕರ್ಕೊಂಡು ತಿರುಗಾಡಿದೆ ಸಾಯಿರೋ ಬದುಕು ಆಗ್ಬಿಟ್ಟು ಅವಳು ಪುನರ್ಜನ್ಮೆ ಅವಳು ಆಕೆ ಅದಕ್ಕೇನು ಇದ್ದಿದ್ರು ನೀವು ಮಾಡ್ತೀನಿ ಬಾ ಗುಲ್ಬರ್ಗ ಹೋಗಿರ್ತಾಳ ಆ ನಂತರ ನಿರ್ಮಲಾ ಕರ್ಕೊಂಡು ತಿರುಗಾಡಿದೆ 10-15 ದಿನ ಬಂದಿದ್ದೆ ನಮ್ಮ ಹಾಗೆ ಸಾಯ್ಕೊಡ ನಾನು ಯಾಕಪ್ಪ ಭಗವಂತ ಯಾರ ಆಸನ ಕುಳಿತೀನಿ ಅವ್ರ ಆಸನ ಕಡೆಯಾಗತ್ತೆ ಯಾರು ನಾವು ಒಬ್ಬಕ್ಕೆ ಹ್ಯಾಂಗೆ ತಿರುಗಾಡಿ ಆಟಕ್ಕೆ ನಾವು 4-5 ಲಕ್ಷ ಮಾಡಿದ್ದೆವು ಆಯ್ತು 2-3 ಲಕ್ಷ ಮನ್ಯಾಗ ಕೂತು ಫೋನ್ ಹಚ್ಚಿ ತಯಾರು ಮಾಡಿದ್ರೆ ಮನ್ಯಾಗ ಕೂತು ಎಲ್ಲರಿಗೂ ಫೋನ್ ಹಚ್ಚಿದಾದ್ರೆ 8 ಲಕ್ಷದ ದುಡ್ಡಿಗೆ ಈ ಸದ್ಯ ಹಿಂದಿ ಊರಾಗನೇ ಮಹಿಳೆಯರು ಮಾಡಿದಂಥ ಒಂದು ಅಸಾಧ್ಯವಾದಂಥ ಅದ್ಭುತವಾದಂಥ ಮಹಾ ಕಾರ್ಯ ಯಾವಪ್ಪ ಅಂದ್ರೆ ದೊಡ್ಡ ಮಂಗಲ ಕಾರ್ಯ ಕನಿಷ್ಠ 2 ವರ್ಷದಿಂದ
300 ಜನ ನಾ ಅರ್ಥ ಮಾಡ್ಕೊಂಡಿಲ್ಲ, ಅದೆಷ್ಟು ಕೊಟ್ಟಿಲ್ಲ, ಏನು ಆಪರೇಷನ್ ಆಗಾಕ ನಾ 3 ಜನ ನನ್ನ ಕೈಯ ಮೊಬೈಲ್ ಕೊಟ್ಟಿಲ್ಲ. ಅವರಿಂದ ನಾವು ಮೊಬೈಲ್ ಶಾಂತಿ ಇದೆ ಎಲ್ಲ ಜೋಡಿ ನಾವು ಫೋನ್ ಹಚ್ಕೋತಾ ಇದ್ದೀನಿ. ಅದನ್ನು ಮುಗಿಸುವಂಥ ಒಂದು ಜವಾಬ್ದಾರಿ ಸ್ವಾಮಿ ಕೊಟ್ಟಿದ್ದೀನಿ. ಅವ್ರು ಹೇಳ್ಕೊಟ್ರಲ್ಲ ಅದನ್ನು ನಾನು ಸಾರ್ಥಕಪಡಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಸೇವೆ ಮಾಡಿದ್ದೀನಿ. ಆ ನಾ ಮಾಡಿದ್ದೀನಿ ಅಂತ ಅನ್ನಲ್ಲ, ಮಾಡಿಸ್ಕೊಡಲ್ಲ ಸ್ವಾಮಿ. ಅದಕ್ಕೆ ಮುಂದೂ ಸಹಿತ ಉಳಿದಂಥ ನನ್ನ ಭವಿಷ್ಯವನ್ನು, ನನ್ನ ಜೀವನವನ್ನು ಸ್ವಾಮಿಯ ಪಾದದಲ್ಲಿ ನಿಮ್ಗೆಲ್ಲರ ಪ್ರೀತಿಯಲ್ಲಿ, ನಿಮ್ಗೆಲ್ಲರ ಪ್ರೀತಿ ಮತ್ತು ಆರೈಕೆ ನನಗೆ 70% ನನಗೆ ಅದೇ ಆಟ ಮಾಡಿದೆ. ಅದಕ್ಕೆ ನನ್ನ ಮದುವೆ ಮಕ್ಕಳು ರಕ್ತ ಸಂಬಂಧಿಗಳಿಗಿಂತಲೂ ನೀವು ನನಗೆ ಹೆಚ್ಚಿನ ಸಂಬಂಧ ಮತ್ತು ಹೆಚ್ಚಿನ ಒಂದು ಮನೆ ಅನೋನ್ಯವಾದಂಥ ಒಂದು ಸಂಬಂಧ ಜೊತೆಗೆ ನನಗೆ ಬೆಳೆದದ. ಮತ್ತು ಇದಕ್ಕೆಲ್ಲರಿಗೆ ನಾನು ಇವತ್ತು ನೀವು ನನ್ನ ಪುನರ್ಜನ್ಮ ಕಾರ್ಯಕ್ರಮ ಮಾಡಬೇಕಾಗಿ ತಮ್ಮೆಲ್ಲರಿಗೂ ಋಣಿಯಾಗಿ ನನ್ನ 2 ಅನುಭವ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಜಯಿಸ್ತಾ ಇದ್ದಾರೆ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಾದಿಮಶ್ಯಲಕ್ಷ್ಯಂ ಏಕಂ ನಿತ್ಯಂ ವಿಮಲವಚನಂ ಸರ್ವದೇ ಸಾಕ್ಷೀಭೂತಂ ತ್ವಂ ನಮಾಮಿ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ನಿಮ್ಮ ಕಂಡು ಎನ್ನ ತನು ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ತನು ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ಮುಟ್ಟಿಯನ್ನ ಕ್ರಿಯೆ ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ನೆನೆದು ಎನ್ನ ಮನ ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ಮಾನುಭಾವಂಗಳ ಕೇಳಿ ಎನ್ನ ಭವಂ ನಾಸ್ತಿ ಆಗಿತ್ತಯ್ಯ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದು ನೆಲೆ ಮಾಡಿ ಬಹುಭಾಷೆಗಳ ಅರದಿಪ್ಪಿದೆಯಾಗಿ ನಿಮ್ಮ ಸಂಘದಿಂದ ಅವನು ಬದುಕಿದನು ಕಾಣ. ಸಂಗನ ಬಸವಣ್ಣ, ಸಂಗನ ಬಸವಣ್ಣ ಸೃಷ್ಟಿಕರ್ತ ಸಚ್ಚಿತ್ತ ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಪಿತ ಪರಮಾತ್ಮನನ್ನ ಋನ್ಮಂದಿರದಲ್ಲಿ ಭಕ್ತಿಯಿಂದ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಜಗತ್ತಿನ ಸಂತ ಮಹಂತ ದಾರ್ಶನಿಕ ನೆನೆದು ಶಿರಡಿಯ ಸಾಯಿಬಾಬಾ ಗುರುವರ್ಯರನ್ನ ಅವರ ತತ್ಸ್ವರೂಪರೇ ಆಗಿರ್ತಕ್ಕಂಥ ಪುಟ್ಟುಗುರ್ತಿಯ ಸತ್ಯಬಾಬಾವರನ್ನ ನೆನೆದು ಇವತ್ತಿನ ಗಂಗಮ್ಮ ತಾಯಿಯವರ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ತಾಯಿಯವರ ಪವಿತ್ರವಾಗಿರ್ತಕ್ಕಂಥ ಚರಣಕ್ಕೆ ನತಮಸ್ತಕನಾಗಿ ಕಾರ್ಯಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಬಾಬಾ ಅವರ ಸೇವೆಯನ್ನು ಮಾಡ್ತಕ್ಕಂಥ ಗಂಗಮ್ಮ ತಾಯಿಯವರನ್ನ ಭಕ್ತಿಯಿಂದ ಶರಣೆಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಯೋಗಾಚಾರ್ಯರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಾಟೀಲ್ ಗುರುಗಳಿಗೆ ಶರಣೆಂದು ಈ ಒಂದು ಎಲ್ಲ ತಾಯಂದಿರಿಗೆ ಸಮಾವೇಶಗೊಂಡಿರ್ತಕ್ಕಂಥ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರ ಲಿಂಗ ಹೃದಯಕ್ಕೆ ಅನಂತ ಕೋಟಿ ಭಕ್ತಿಯ ಶರಣು ಶರಣ. ತಾಯಿಯವರ ಆರೋಗ್ಯ ಪುನಶ್ಚೇತನಗೊಂಡಿದೆ, ಆದರೆ ಮರೆಯುವಂಗಿಲ್ಲ. ತಾಯಿಯವರಿಗೆ ನಾನೊಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವನ ಬರೆದೊಣೆಬರ ತಪ್ಪಿಸಲಿಕ್ಕೆ ಹರಿಹರಾದಿಗಳಿಂದಲೂ ಸಾಧ್ಯವಿಲ್ಲ. ನೀವಿನ್ನೂ ಇರಬೇಕಂತ ದೇವನ ಇಚ್ಛೆ ಇರುವಾಗ
ಯಾವ ಡಾಕ್ಟರ್ ಏನು ಮಾಡಕ್ಕಾಗಲ್ಲ. ತಾಯಿಯವರು ಹೇಳಿದ್ರು, ನನ್ನ ಆತ್ಮವಿಶ್ವಾಸ, ಸಾಯಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಫೇತ್ ಇಸ್ ಮೌಂಟೇನ್, ನಂಬಿಕೆ ಪರ್ವತವನ್ನೇ ಅಲ್ಲೇ ಆಡಿಸುತ್ತದೆ. ನಂಬಿ ಕೆಟ್ಟವರಿಲ್ಲ, ನಂಬು ನಂಬು ಎಲವನವೇ, ನಂಬಿದರೆ ಸಾಮಾನ ಅರಮನೆ ಕೈವಶ ಆಗ್ತದೆ. ಆ ತಾಯಿಯವರು ಏನು ಅವರು ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ, ಆ ನಂಬಿಕೆ ಅವರಿಗೆ ಪುನಶ್ಚೇತನ ಕೊಟ್ಟದ. ನಂಬಿಕೆ ಅವರಿಗೆ ಮತ್ತೇನಪ್ಪ ಅಂದ್ರೆ ಸೇವೆ ಮಾಡುವಂತ ಅವಕಾಶವನ್ನು ಕೊಟ್ಟದ. ಪರಮಾತ್ಮನ ಅಪ್ಪಣೆ ಇಲ್ಲದೆ ಜಗತ್ತಲ್ಲಿ ಒಂದು ಹುಲ್ಲು ಕಡ್ಡಿ ಅಗಲಾಡಂಗಿಲ್ಲ. ನಾವು ಮೊದಲು ಬಂದಿದ್ದೀವಿ, ಈಗಲೂ ಬಂದಿದ್ದೀವಿ ಅಷ್ಟೇ, ಇದೇನು ಹೊಸದಲ್ಲ. ನಿಮ್ಮ ಆರೋಗ್ಯವನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರ. ಇವತ್ತು ಹಿತ ಮಿತ ಮತ್ತೆ ಋತುಮಾನಕ್ಕೆ ತಕ್ಕಂತೆ, ಕಾಲಮಾನಕ್ಕೆ ತಕ್ಕಂತೆ ಹಿತಬುಕ್ ಮಿತಬುಕ್ ಋತಬುಕ್. ಮುಂಜಾನೆ ಯಾವ್ದು ತಿನ್ಬೇಕು, ಮಧ್ಯಾಹ್ನ ಯಾವ್ದು ತಿನ್ಬೇಕು, ಸಂಜೆಗೆ ಯಾವ್ದು ತಿನ್ಬೇಕು. ಮುಂಜಾನೆ ಪಪ್ಪಾಯ ಹಣ್ಣು ತಿನ್ರಿ ಅಂತ ಹೇಳಿದ್ರೆ ನಾವು ಮುಂಜಾನೆ ಕಿತ್ತಳೆ ಹಣ್ಣು, ಹುಳಿ ಪದಾರ್ಥ, ನಿಂಬು ಇಂಥವುಗಳನ್ನು ತಿನ್ರಿ. ಸಾಯಂಕಾಲ ಹುಳಿ ತಿನ್ನಬಾರ್ದು, ಸಾಯಂಕಾಲ ಸಂತ್ರಿ ತಿನ್ನಬಾರ್ದು. ಗೊತ್ತಿಲ್ಲ ಬಹಳ ಜನರಿಗೆ. ಸಾಯಂಕಾಲ ಮೋಸಂಬಿ ತಿನ್ನಬಾರ್ದು, ಸಾಯಂಕಾಲ ಹುಳಿ ಜ್ಯೂಸ್ ಕುಡಿಬಾರ್ದು, ಸಾಯಂಕಾಲ ಮಜ್ಜಿಗೆ ಕುಡಿಬಾರ್ದು. ಇದು ಋತುಮಾನಗಳಿಗೆ ಸಂಪತ್ತನ್ನು ಪಡೆದುಕೊಳ್ಳಬಹುದು, ಅಧಿಕಾರವನ್ನು ಪಡೆದುಕೊಳ್ಳಬಹುದು, ಅಂತಸ್ತನ್ನು ಪಡೆದುಕೊಳ್ಳಬಹುದು, ಎಲ್ಲವನ್ನ ಪಡೆದುಕೊಳ್ಳಲಿಕ್ಕೆ ಬರ್ತದೆ. ಆದರೆ ಕಳೆದುಕೊಂಡ ಆರೋಗ್ಯವನ್ನು ಪಡೆದುಕೊಳ್ಳಕ್ಕೆ ಬರೋದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥ ಮಹಾನ್ ಸಂಪತ್ತು ಯಾವುದಂದ್ರೆ ಅದು ಆರೋಗ್ಯ ಸಂಪತ್ತು. ಆರೋಗ್ಯ ಸಂಪತ್ತು ಸಂಕಲ್ಪ ಮಾಡ್ತೀನಿ. ನಮ್ಮ ತಾಯಿ ಗಂಗಮ್ಮ ತಾಯಿಯವರು 100 ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡಿದ್ರು. ಸಮಾಜದಲ್ಲಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿ ಅಂತ ತಿಳ್ಕೊಂಡು ಅವರಿಗೆ ಶುಭವಾದ ಪರಮ ಪೂಜ್ಯರಿಗೂ ಹಾಗೂ ಸತ್ಯಸಾಯಿ ಬಾಬಾರವರಿಗೂ ನಮ್ಮೆಲ್ಲರ ಕರ್ತವಾದಂಥ ಪರಮಪಿತ ಪರಮಾತ್ಮನನ್ನ ಸ್ಮರಿಸುತ್ತಾ ಸಾಯಿ ಸಮಿತಿಯ ಕದಳಿ ವೇದಿಕೆ ಎಲ್ಲ ಮಾತೆಯರಿಗೂ ವಂದನೆಗಳನ್ನು ಹೇಳ್ತಾ, ವಿಶೇಷವಾಗಿ ಗಲಗಲಿ ಪರಿವಾರದ ಕುಸುಮ, ಗಲಗಲಿ ಪರಿವಾರದ ಸೊಸೆ, ವಿಶೇಷವಾದಂಥ ಪರಮಾತ್ಮನ ಪ್ರಿಯ ಸಂತಾನ ಗಂಗಮ್ಮ ಅವರು. ಯಾಕಂದರೆ ಜೀವನದಲ್ಲಿ ಆಧ್ಯಾತ್ಮ ಅನ್ನುವಂಥದ್ದು ಒಂದು ಇತ್ತಂದರೆ ಅದು ನಾವು ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಪ್ರಾಕ್ಟಿಕಲ್ ನಿಮ್ಮ ಎದುರುಗಡೆ ಅವರಿದ್ದಾರೆ, ಪ್ರತ್ಯಕ್ಷವಾಗಿ ನಿಮ್ಮ ಎದುರುಗಡೆ ಇದ್ದಾರೆ. ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು. ಆ ಸಾಧನೆ ಇದ್ದಾಗ, ಪರಮಾತ್ಮನ ಸ್ಮರಣೆ ಅನ್ನುವಂಥದ್ದಿದ್ದಾಗ ಜೀವನ ಪಾವನಾಗ್ತದೆ. ಇದೇ ಒಂದು ಉದಾಹರಣೆ. ಇನ್ನೊಬ್ಬರು ಗಂಗಾ ಅಂತಾನೆ ಅವರ ಹೆಸರು. ನಮ್ಮ ಇದೇ ಹಿರೇಮಸಳಿಯ ಕುಮಾರಿ. ಕಳೆದ 35 ವರ್ಷದ ಹಿಂದೆ ಬೋನ್ ಕ್ಯಾನ್ಸರ್ ಆಗಿತ್ತು. ಬ್ರಹ್ಮಕುಮಾರಿ ನಮ್ಮಂತೆ ಸಮರ್ಪಿತ ಆಗ್ತಂದ್ರು. ಹಿರೇಮಸಳಿಯವರು ಇವಾಗ ಬೆಳಗಿ ಸೇವಾ ಕೇಂದ್ರದಲ್ಲಿ ಇರ್ತಾರೆ. 18ನೇ ವರ್ಷಿಗೆ ಅವರಿಗೆ ಕ್ಯಾನ್ಸರ್ ಆಗಿತ್ತು. ಆದರೆ ಪವಿತ್ರ ಜೀವನ, ಆಧ್ಯಾತ್ಮ ಸಾಧನೆ, ನಿತ್ಯ ಧ್ಯಾನ, ಭಗವತ್ ಸ್ಮರಣೆ, ಅವನ ಧ್ಯಾನ ಜ್ಞಾನದ ಆಧಾರದಿಂದ ಇವತ್ತಿಗೂ ಅವ್ರು ಕ್ಯಾನ್ಸರ್ ಪೇಷಂಟ್ ಅಂತ ನಿಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ದಾದಿ ಗುಲ್ಜಾರ್ಜಿಯವರು ಯಾರ ತನುವಿನಲ್ಲಿ ಪರಕಾಯ ಪ್ರವೇಶ ಆಗ್ತಿತ್ತು ಬಾಬಾರವ್ರದ್ದು, ಅವರಿಗೆ 85ರಲ್ಲೇ ಕ್ಯಾನ್ಸರ್ ಆಗಿತ್ತು. 85ನೇ ಇಸ್ವಿಯಲ್ಲಿನೇ ಅವರಿಗೆ ಕ್ಯಾನ್ಸರ್ ಆಗಿತ್ತು. ಆದರೆ ಅವರು ಇವಾಗ 2001ರಲ್ಲಿ ಐಕ್ಯರಾದರು. ಆದರೆ ಅವರು ಕ್ಯಾನ್ಸರ್ ಪೇಷಂಟ್ ಅಂತ ನಿಮ್ಗೆ ಕಲ್ಪನೆಯೂ ಕೂಡ ಬರ್ತಿದೆ. ಅನೇಕರು ನಮ್ಮ ಬಾಬೂರವ್ರು ಬಂದಾಗ ನೋಡಿದ್ದಾರೆ, ಕೆಲವರು ಬಂದು ಹೋಗಿದ್ದಾರೆ ನಮ್ಮ ಜೊತೆಗೆ, ಮಧುಬನಕ್ಕೆ ಬಂದಂಥವ್ರು. ಅಂದರೆ ಸಾಧನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿದ್ರೆ, ಆ ಸಾಧನೆಯ ಮಾರ್ಗದಲ್ಲಿ ನಾವು ನಡೆದದ್ದೇ ಆದರೆ ನಮ್ಮ ಜೀವನ ಎಷ್ಟು ಸಹಜ ಆಗ್ತದೆ ಅನ್ನೋದು ಪ್ರತ್ಯಕ್ಷ ಒಂದು ಉದಾಹರಣೆ. ಇದಕ್ಕೆ ಸ್ವಯಂ ಆತ್ಮವಿಶ್ವಾಸ ಬೇಕು, ಆ ಭಗವಂತನ ಮೇಲಿನ ನಂಬಿಕೆ ಬೇಕು, ಸ್ವಯಂ ಆರೋಗ್ಯದ ಕಡೆಗೆ ಗಮನ, ಧ್ಯಾನ, ಸಾಧನೆ ಇದ್ದಾಗ ಆರೋಗ್ಯವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಇವತ್ತು ಗಂಗಮ್ಮ ಮಾತಾಜಿ ನಿಮ್ಗೆಲ್ಲರಿಗೂ ತಾಯಿ, ನಮಗೂ ತಾಯಿ. ಅವ್ರ ಅತ್ತೆ ಅಲ್ಲ, ನಮಗೂ ತಾಯಿನೇ. ಯಾಕಂದ್ರೆ ಲೌಕಿಕ ಪರಿವಾರ ಬಿಟ್ಟು ಬಂದಿರ್ತೇವೆ, ಆದ್ರೆ ಇಲ್ಲಿ ಇರೋರೆಲ್ಲರೂ ನಮಗೆ ತಾಯಿ ಅಂದ್ರೆ ಇರ್ತಾರೆ. ಅಂತ ಒಂದು ಸಾಧನೆಯನ್ನು ಇವತ್ತು ಅವರು ಮಾಡಿದ್ದಾರೆ. ಅದರ ಪರಿಣಾಮವೇ ಇವತ್ತು ನಿಮ್ಮೆಲ್ಲರ ಎದುರುಗಡೆ ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ.